ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಗಂಗಣ್ಣ, ಅಪ್ಪ ಮಕ್ಕಳು ಇಬ್ರು ರಾಕ್ಷಸರು ಅಂತ ಹೇಳ್ದಲ್ಲ, ಅದು ಇವ್ರೇನಾ? ಕಂಟಿ, ನನಗೆ ಯಾಕೋ ಅವಪ್ಪ ಒಳ್ಳೇನು ಅಂತಲೇ ಅನ್ನಿಸ್ತು. ಗಂಗಣ್ಣ ಸುಮ್ಕೆ ಟೆನ್ಷನ್ ಆಗೋಣ. 20 ವರ್ಷ ಹಿಂದೆ ಹಂಗಿದ್ದವರು ಈಗಲೂ ಹಂಗೆ ಇರ್ತಾರ? ಕಾಲಕ್ಕೆ ತಕ್ಕಂಗೆಲ್ಲ ಬದಲಾಗಿರ್ತಾರೆ. ಗಂಗಣ್ಣ ಹಂಗೆಲ್ಲ ಸುಮ್ಕೆ ಸುಳ್ಳು ಹೇಳಕ್ಕಿಲ್ಲ. ಅಪ್ಪ ಮಗನ್ ನೋಡಿದ್ರೆ ಕಳ್ರೆ ಅನಿಸ್ತೈತೆ. ಪುರುಷೆ, ಒಂದ್ ಪಕ್ಷ ಅವ್ನ ಮಗನ್ನ ಕಳ್ಳ ಅಂತೇಳಿ ಒಪ್ಕೊಬಿಡ್ತೀನಿ, ಆದ್ರೆ ಅವಯ್ಯ ಹೊಸಿ ನಿಯತ್ತಿರೋ ಮನುಷ್ಯರಂಗೆ ಕಾಣ್ತಾನೆ ಕಣ. ಗುರು, ಅದು ಯಾವುದೋ ಚಿಲ್ಕ ಇಲ್ದಿರೋ ಹಳ್ಳಿ ಮನೆನಾಗಿರೋ ಬದಲು ಆ ದೊಡ್ಡ ಮನುಷ್ಯನ ಮನೆನಾಗಿದ್ರೆ ಒಳ್ಳೆ ರಾಜ್ಯಾತಿಥ್ಯ ಸಿಗ್ತದೆ. ಈ ಊರು ಬಿಟ್ಟು ಹೋಗೋವರೆಗೂ ಜಾಮ್ ಜೂಮ್ ಅಂತ ಇರ್ಬೋದು. ರಾಜ್ಯಾತಿಥ್ಯ ಅಲ್ಲ, ಅಲ್ಲಿಗೆ ಹೋದ್ಮೇಲೆ ನಮ್ಗಳು ತಿಥಿ ಆಗುತ್ತೆ. ಹೆಂಗಿದ್ರು ಊರಪ್ಪ ಆದ್ಮೇಕೆ ಆ ಸಮಾಧಿಗೆ ಹಾಕಿರೋ ಬೇಲಿನ ತೆಗಿತೀವಿ ಅಂತ ಆ ದೊಡ್ಡ ಮನುಷ್ಯ ಹೇಳೋನೆ. ಗಂಗಣ್ಣ ಕೂಡ ಇಲ್ಲೇ ಹೋಗಮ್ಮ ಅಂತ ಒಪ್ಕೊಂಡವ್ರೆ. ಈಟೆಲ್ಲ ಇದ್ಮೇಕೆ ಹಬ್ಬ ಮುಗಿಸ್ಕೊಂಡು ಆಮೇಕೆ ಸಮಾಧಿ ಪೂಜೆ ಮುಗಿಸ್ಕೊಂಡು ಹೋಗಮ್ಮ. ಅಲ್ಲಿಗೆ ಹೋದ್ಮೇಲೆ ಸ್ನೇಹನ ಹತ್ರ ಈ ವೀರಪ್ಪ ಎಲ್ಲ ವಿಷಯ ಹೇಳ್ಬಿಟ್ರೆ ಮನೇಲಿ ಏನಾರ ಕೇಳಿದ್ರೆ ಏನ್ ಹೇಳೋದು ಬಾವ? ಮೆಸ್ನಾಗ ಕೆಲಸ ಮಾಡೋನೆ ಕದ್ ಓಡ್ ಬಂದಿದ್ಯಾ? ಇನ್ ನಿನ್ ಮಾತನ್ನ ಮನೆಯವ್ರು ಕೇಳ್ತಾರ? ಇದ್ರಾಗ ನಂದೇನಿಲ್ಲಪ್ಪ, ನಾನು ಹೋಗಮ್ಮ ಅಂತಾನೆ ಹೇಳ್ತಾ ಇದೀನಿ. ಆದ್ರೆ ಮಾವಯ್ಯನೇ ಇಲ್ಲೇ ಇದ್ದೋಗಮ್ಮ ಅಂತ ಹೇಳ್ತಾ ಇರೋದು ಅಲ್ವಾ ಮಾವಯ್ಯ? ಮಾವಯ್ಯ ನಿಮ್ತವೇ ಮಾತಾಡ್ತಿರೋದು, ಒಳ್ಳೆ ಗರ ಬಡ್ದಂಗಿದ್ದೀರಲ್ಲ. ಓ ಗಂಗಣ್ಣ, ಗೊತ್ತಾಯ್ತು ಬಿಡು. ಕಂಟಿ, ಆ ದೊಡ್ಡ ಮನ್ಸ ತಾನಾಗೆ ಬಂದು ಆತ್ಮೀಯವಾಗಿ ಮಾತಾಡಿದ್ನಲ್ಲ, ಅದಕ್ಕೆ ಈ ಮನ್ಸ ಯಾವಾಗ ಬದಲಾದ ಅಂತ ಸಾಕ್ನಾಗಿರ್ಬೇಕು. ಪದೇ ಪದೇ ಅದನ್ನೇ ಮಾತು ಯಾಕೆ ಮಾತಾಡ್ತೀರಾ? ಬನ್ನಿ ಬೇಗ ಹೋಗಿ ಎಲ್ಲರನ್ನ ಕರ್ಕೊಂಡು ಹೊರಡ. ಅಮ್ಮ, ತಾಯೇ, ನಿಲ್ಲಮ್ಮ. ನಿನ್ ಸೊತ್ತನ್ನ ನೀನ್ ಪಡೆಯುವಂತ ಕಾಲ ಬಂದೈತೆ. ಈ ಊರು ಉದ್ಧಾರ ಮಾಡೋ ಕಾಲ ಬಂದ್ಬಿಡ್ತು. ಹೋಗ್ತಾಯೇ, ಹೋಗು. ಲೈ ಬರ್ಲ ಇಲ್ಲಿ ತಾಯೇ, ನೋಡ್ಲಾ, ಮೇಕ್ ನನ್ನ ಅವ್ವ ತಾಯಿ ಅನ್ಕೊಂಡ ನಾನು ಹಿಂದೆ ಬಂದೋ ಸರಿ ಇರಕ್ಕಿಲ್ಲ. ಹಿಂದೆ ಬರ್ಕೊಡ್ದು ಹಿಡಿತಾ. ಮಕ್ಕಳು ತಾಯಿ ಕೈ ತಾನೇ ಹಿಡಿಬೇಕು, ಅವಳು ಹಿಂದೆ ತಾನೇ ಹೋಗ್ಬೇಕು. ನೀನ್ ಬರ್ಬೇಡ ಅಂದ್ರೆ ಈ ನಿನ್ ಮಗ ಎಲ್ಗವ್ವ ಹೋಗ್ಬೇಕು? ಲೈ 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 ಹುಚ್ಚಪ್ಪ, ನೀನ್ ನನ್ ಮಗನೂ ಅಲ್ಲ, ನಾನ್ ನಿನ್ ತಾಯಿನೂ ಅಲ್ಲ. ಸುಮ್ಕೆ ನನ್ ತಲೆ ತಿನ್ಬೇಡಕಲ್ಲ, ಹೋಗ್ಲಾ. ನೀನು ಎಷ್ಟೇ ದೂರ ತಳೆದ್ರು ನೀನು ನಮ್ಮೂರ್ ಕಾಯೋ ಮಹಾಕಾಳಿ. ನೀನೆ ನಮ್ಮೆಲ್ರನ್ನ ಕಾಪಾಡೋ ಮಹಾತಾಯಿ ದೇವಿರಿ. ನೀನೆ ನಮ್ಗೆ ಬಿಡುಗಡೆ ಭಾಗ್ಯ ಕೊಡುವಂತ ಮಹಾಶಕ್ತಿ ನಮ್ಮ. ನಾನ್ ಶಕ್ತಿನೂ ಅಲ್ಲ, ದೇವ್ರೂ ಅಲ್ಲ. ನಿನ್ನಂಗೆ ಇವ್ರಂಗೆ ಸಾಧಾರಣ ಮನುಷ್ಯಕಲ್ಲ. ಇಲ್ಲ ತಾಯೇ, ನೀನು ದೇವ್ರು. ನಿನ್ ಶಕ್ತಿ ನಿನ್ ಗೊತ್ತಿಲ್ಲ. ನಿನ್ ಮನ್ಸಲ್ಲಿ ಅನ್ಕೊಂಡಂಗೆ ನಡೆಯುತ್ತೆ. ಲೇ ತಿಕ್ಲಾ, ಈ ಊರಿಗೆ ಬಂದಾಗಿಂದ ನೋಡ್ತೀವಿ ನಮ್ ಗುರುವಿಂದ ಯಾಕ್ಲಾ ಬೆನ್ನೆಗೆ ಬಿದ್ದು ಬೇತಾಳ ತರ ಬಿದ್ದಿದ್ಯಾ? ನಿನ್ಗಿನ್ನೂ ನಮ್ ಗುರು ವಿಷಯ ಗೊತ್ತಿಲ್ಲ. ನೀನಾಗಿದ್ದಕ್ಕೆ ಹೋಗ್ಲಿ ಪಾಪ ಅಂತ ಬಿಟ್ಟವನೆ. ಇಲ್ಲ ಅಂದ್ರೆ ಇಟ್ಟೊತ್ ಕಾಲೆ ನೀನ್ ಮೂತಿ ಕಿತ್ತಾಕ್ಬಿಟ್ಟು ಆಸ್ಪತ್ರೆ ಸೇರ್ಸಿರೋನು. ಇಲ್ಲ, ಯಾರು ಏನೇ ಹೇಳಿದ್ರು ನನಗ್ ಭಯ ಇಲ್ಲ. ಅಮ್ಮನಿಗೆ ಅವಳ ಶಕ್ತಿ ಬಗ್ಗೆ ಅವಳಿಗೆ ಗೊತ್ತಿಲ್ಲ. ತಾಯಿ ಏನೇ ಅನ್ಕೊಂಡ್ರು ಅದಾಗುತ್ತೆ. ಲೇ ಗುಬೆ, ಅಲ್ಲ ನಾನ್ ಏನ್ ಅನ್ಕೊಂಡ್ರು ಆಗ್ತದೆ ಅಂತ ಹೇಳ್ತಿದ್ಯಲ್ಲ. ನಾನ್ ಈಗ ಮಳೆ ಬರ್ಬೇಕು ಅನ್ಕೋತೀನಿ, ಬರ್ತದಾ? ಹಾ, ನೀನ್ ಅನ್ಕೊಂಡ್ರೆ ಬರುತ್ತೆ ತಾಯಿ. ಸರಿ. ಏ ಮಳೆ, ನಾನ್ ಹೇಳ್ತೇವನಿ, ಇವ್ರವ್ವ ಹೇಳ್ತೇವನಿ. ಬಾರ್ಲ ನೋಡಮ್ಮ, ಬಾರ್ಲ. ನಾನು ಹೇಳಿಲ್ವಾ ತಾಯಿ? ನೀನ್ ಅನ್ಕೊಂಡ್ರೆ ಮಳೆ ಏನು ಬೆಕ್ಕಿ ಮಳೆನೇ ಬರ್ತದೆ. ಮಳೆ ಬಂತು, ಮಳೆ ಬಂತು, ಮಳೆ ಬಂತು, ಮಳೆ ಬಂತು. ಬಾಬಾ, ನಿಜವಾಗ್ಲೂ ನೀವು ದೇವ್ರ ಅನಿಸ್ತೈತೆ. ನೀವ್ ಹೇಳಿದ ತಕ್ಷಣ ಮಳೆನೇ ಬಂದ್ಬಿಡ್ತಲ್ಲ ಬಾವಾ. ಗುರು, ನೀನ್ ದಿಟ್ಟವಾಗ್ಲು ಆ ಹುಚ್ಚ ಇಲ್ದಂಗ್ ದೇವ್ರೆ ಗುರು. ಅಮ್ಮ, ದೊಡ್ಡಮ್ಮ, ಚಿಕ್ಕಮ್ಮ ಗುರು ನೀನು. ಸುಮ್ಕೆ ಇರ್ಲ,
ಇದ್ಕಿದಂಗ ಮಳೆ ಹೆಂಗ್ ಬಂದಂತ ನಾನು ಯೋಚನೆ ಮಾಡ್ತಾ ಇದೀನಿ, ನಿಂದು ಬೇರೆ. ಏನ್ ಅಳಿಯನ್ರಿ ನಿಮ್ ಪವಾಡ? ಅವ್ವ ಬಂದ್ಮೇಲೆ ಎಲ್ಲಾನು ಪವಾಡನೆ, ಎಲ್ಲಾನು ಪರಮಾಶ್ಚರ್ಯನೇ. ಏನ್ ಬಾವ, ಮಳೆ ಬಾಂದಿಟ್ಕೆ ಮಳೆನೇ ಬಂದೈತೆ, ಇನ್ ಬೆಂಕಿ ಬಾಂದಿದ್ರ ಇನ್ನೇನ್ ಗತಿನೋ? ಲೈ ಎಲ್ರು ಸುಮ್ಕಿದ್ರೆ ಸರಿ. ನೀರ್ ಎಲ್ಲಿಂದ ಬಂದಿದೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಲೋ ಮಹೇಶ, ಕರೆಂಟ್ ಬಂದಿದೆ, ಮೋಟ್ರ್ ಆಫ್ ಮಾಡ್ಲಾ? ಲೈ ಕಣ್ಬಿಟ್ಟು ನೋಡ್ದಲ್ಲ, ನೀರ್ ಬರ್ತಾ ಇರೋದು ಅಲ್ಲಿಂದ. ನನ್ ತಾಯಿನೂ ಅಲ್ಲ, ಅವ್ವನೂ ಅಲ್ಲ. ಒಂದೆರಡು ಸೆಕೆಂಡ್, ನಾನೇ ಸಾಕಾಗ್ಬಿಟ್ಟೆ ಗುರು. ಈ ಹುಚ್ಚ ಹೇಳ್ದಂಗೆ ನೀನ್ ತಾಯಿ ಅಂತ ತಿಟ ಅನ್ಕೋಬಿಟ್ಟೆ. ಲೈ ಲೇ 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 ಹುಚ್ಚಪ್ಪ, ನಿನ್ನಂಗೆ ಇಲ್ಲಿರೋ ಎಲ್ರು ಹುಚ್ಚರ್ನಂಗ್ ಮಾಡ್ಬೇಡ. ಸುಮ್ಕೆ ಹೋಗ್ಬಿಡು, ಯಾವ ಮಳೆನೂ ಇಲ್ಲ, ಬೆಂಕಿನೂ ಇಲ್ಲ. ತಾಯಿ, ನೀನ್ ಅನ್ಕೊಂಡಿದ ತಕ್ಷಣ ನೀರ್ ಬಂತು ತಾನೆ? ಅದು ಗದ್ದೆ ನೀರೋ ಮೋಡದ ನೀರೋ, ನೀರ್ ಬಂತು ತಾನೆ? ಲೇ ಮತ್ತೆ ಅದೇ ರಾಗ ಅದೇ ಆಟಾಡ್ತೀಯಲ್ಲೋ, ಇವ್ನ್ ಏನೋ ಮಾಡೋದಲ್ಲೇ. ಕಳೆ ಓಡಿಸ್ಲ ಅವನ್ನ. ನೀನ್ ಅನ್ಕೊಂಡಿದ್ದಕ್ಕೆ ಮಳೆ ಬಂತು ತಾಯೇ. ನಿನ್ ಶಕ್ತಿ ಮ್ಯಾಗೆ ನಿನಗೆ ಅನುಮಾನನ? ನೀನು ಊಟ ಬಾ ಅಂದ ತಕ್ಷಣ ಊಟ ಬಂತು ತಾನೆ? ಲೇ ಹುಚ್ಚ, ನಾನಿವಾಗ ಊಟ ಬಾ ಅಂತೀನಿ, ಬಂದ್ಬಿಡ್ತದಲ್ಲ. ನಿನ್ನ ಹಾಕೆ ನಿನಗೆ ಅನುಮಾನ ಯಾಕ್ತಾಯೇ? ನೀನ್ ಅನ್ಕೊಂಡಾಗೆ ನಡೆಯುತ್ತೆ. ಏ, ನೀನು ನಮ್ಮನ್ನ ಕಾಪಾಡಕ್ ಬಂದಿರೋ ತಾಯಿ ಕಣವ್ವ. ನೀನು ಒಪ್ಕೊಂಡ್ರು ಒಪ್ಕೊಳ್ದೆ ಹೋದ್ರು ನೀನೇ ತಾಯಿ. ಈ ಊರ್ ಕಾಯೋ ತಾಯಿ ನೀನು. ಅವ್ನು ನೋಡೋದಕ್ಕೆ ತಿಕ್ಲ ಇರ್ಬೋದು, ಆದ್ರೆ ಅವನ ಮಾತನಾಗೆ ಏನೋ ಸತ್ಯ ಇದೆ ಅಂತ ಅನಿಸ್ತೈತೆ. ದಿಟ್ಟವಾಗ್ಲೂ ನಿಂತಾವ ಏನೋ ಪವರ್ ಐತೆ ಗುರು. ಬಾಬಾ, ನಿಮ್ಮನ್ನ ನೋಡ್ತಿದ್ರೆ ನನ್ಗೂ ಹಂಗೆ ಅನಿಸ್ತೈತೆ. ಗುರು, ಅದ್ರಾಗೂ ಈ ದಾರ ನಿನ್ ಕೈನಾಗಿರೋದ್ ನೋಡಿದ್ರೆ ನಿನಗೇನೋ ವಿಶೇಷ ಶಕ್ತಿ ಬಂದೈತೆ ಅಂತ ಅನಿಸ್ತೈತೆ. ನಾನ್ ಸುಳ್ಳು ಹೇಳ್ದೆ ಅಂತ ಅನಿಸಿದ್ರೆ ಬೇಕಾದ್ರೆ ಗಂಗನ ಕೇಳು. ನನ್ಗೂ ಹಾಗೆ ಅನ್ಸುತ್ತೆ ಅಳಿಯನ್ರಿ. ಶಿವದಾಸ ಸುಮ್ನೆ ಏನು ಹೇಳಲ್ಲ. ಆ ಧಾರಣೆ ನಿಮಗ್ ಶಕ್ತಿ ಕೊಟ್ಟಿರ್ಬೋದು. ಗುರು, ಹೌದು, ಈ ದಾರ ಎಲ್ಲಿ ತಂದೆ? ಲೇ ಕಾಳಿ, ನೀನು ಅವನಂಗೆ ತಿಕ್ಕಲ್ ನಂಗೆ ಆಡ್ಬೇಡ. ಸುಮ್ಕೆ ಎಲ್ರನ್ನ ಕರ್ಕೊಂಡು ನಡಿ, ದಂಡಿ ಮನೆಗೆ ಹೋಗ್ಬೇಕು.